ಬಿಜೆಪಿಯಲ್ಲಿ ರೆಬೆಲ್ಸ್ಗಳ ವಕ್ಫ್ ಪ್ರವಾಸದ ವೇಳೆ ದಿಢೀರ್ ಬೆಳವಣಿಗೆಯೊಂದು ನಡೆದಿದೆ. ಸದ್ದಿಲ್ಲದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ವಿಜಯೇಂದ್ರ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿ ಮಾಡಿದ್ದಾರೆ ಬಿವೈ ವಿಜಯೇಂದ್ರ. ಬಿಜೆಪಿ ರಾಜ್ಯಾಧ್ಯಕ್ಷರು ಬಿವೈ ವಿಜಯೇಂದ್ರ ದೆಹಲಿಗೆ ಹೋಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ. ಪಕ್ಷದ ಆಂತರಿಕ ಬೆಳವಣಿಗೆಗಳು, ರೆಬೆಲ್ಸ್ಗಳ ಬಗ್ಗೆ ಶಾ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ರೆಬೆಲ್ಗಳ ಎರಡನೇ ಹಂತದ ವಕ್ಫ್ ಹೋರಾಟದ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಜನವರಿ 4ರಿಂದ ಎರಡನೇ ಹಂತದ ಹೋರಾಟವನ್ನ ರೆಬೆಲ್ಸ್ ಶುರು ಮಾಡಲಿದ್ದಾರೆ. ಜನವರಿ ಕೊನೆಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಇದೆಲ್ಲದರ ನಡುವೆ ಮಹತ್ವವನ್ನ ಪಡೆದುಕೊಂಡಿದೆ ಅಮಿತ್ ಶಾ ಮತ್ತು ವಿಜಯೇಂದ್ರ ಅವರ ಭೇಟಿ. ಈಗಾಗಲೇ ಶಾ ಹಾಗೂ ಮೋದಿ ಭೇಟಿಗೆ ಪ್ರಯತ್ನವನ್ನ ಮಾಡಿ ವಿಫಲರಾಗಿದ್ರು ರೆಬೆಲ್ಸ್ಗಳು. ಬಿಜೆಪಿಯ ರೆಬೆಲ್ಸ್ಗಳು ಯತ್ನಾಳ್ ನೇತೃತ್ವವಾಗಿ ಬಿಜೆಪಿಗೆ ತೆರಳಿ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು, ಆದರೆ ವಿಫಲರಾಗಿದ್ರು. ಈಗ ವಿಜಯೇಂದ್ರ ಭೇಟಿ ಮಾಡಿ ಮಾಹಿತಿಯನ್ನ ನೀಡಿ ಬಂದಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಒಂದು ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಈ ಕಡೆ ಒಂದ್ ಕಡೆ ರೆಬೆಲ್ಸ್ಗಳೆಲ್ಲರೂ ಕೂಡ ಎರಡನೇ ಸುತ್ತಿನ ವಕ್ಫ್ ಹೋರಾಟಕ್ಕೆ ತಯಾರಿಯನ್ನ ನಡೆಸ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ವಿಜಯೇಂದ್ರ ಮತ್ತು ಅಮಿತ್ ಶಾ ಅವರ ಭೇಟಿ ಆಗಿರುವಂತದ್ದು, ಏನೆಲ್ಲ ಇನ್ಸೈಡ್ ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತ ಚೈತ್ರ, ಏನು ಇವತ್ತು ಹೊಸ ವರ್ಷದಕ್ಕೆ ಶುಭ ಕೋರುವಂಥ ಒಂದು ನೆಪದಲ್ಲಿ ವಿಜಯೇಂದ್ರ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು. ಈ ಒಂದು ಬೆಳವಣಿಗೆನ ಗಮನಿಸೋದಾದರೆ, ಯಾಕಂತಂದರೆ ಇದೇ ಒಂದು ವಾರದಲ್ಲಿಯೇ BJP ರೆಬಲ್ಸ್ಗಳು ಕೂಡ ನಾವು ವಕ್ಫ್ ವಿಚಾರದಲ್ಲಿ ಎರಡನೇ ಹಂತದ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಜೊತೆಗೆ ಈ ಒಂದು ಜನವರಿ ಆರಂಭದಲ್ಲಿಯೇ BJP ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರ ಬದಲಾವಣೆ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಕೂಡ ಯತ್ನಾಳ್ ಆ್ಯಂಡ್ ಟೀಮ್ಗಳು ಹೇಳ್ತಾ ಬರ್ತಾ ಇತ್ತು. ಈ ಒಂದು ಹಂತದಲ್ಲಿ ವಿಜಯೇಂದ್ರ ಅಮಿತ್ ಶಾ ಅವರನ್ನು ಭೇಟಿಯಾಗಿರುವಂಥದ್ದು ಎಲ್ಲ ಒಂದು ಕಡೆ ಅವರ ವಿರೋಧಿಗಳಿಗೆ ಸ್ಪಷ್ಟವಾಗಿ ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಮೂಲಕ ರಾಷ್ಟ್ರದ ನಾಯಕರು, ರಾಷ್ಟ್ರೀಯ ನಾಯಕರು ನನ್ನ ಜೊತೆ ಇದ್ದಾರೆ, ಈ ಒಂದು ವಿರೋಧಿಗಳಿಂದ ಏನನ್ನು ಕೂಡ ಮಾಡೋದಕ್ಕಾಗೋದಿಲ್ಲ, ನನ್ನ ಕೆಳಗಿಳಿಸೋದಕ್ಕೆ ಸಾಧ್ಯ ಇಲ್ಲ, ಅವಧಿ ಮುಗಿಯುವವರೆಗೂ ಕೂಡ ನಾನೇ ರಾಜ್ಯಾಧ್ಯಕ್ಷ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಂದೇಶವನ್ನು ಸಾರಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ವಿಜಯೇಂದ್ರ ಸಾಕಷ್ಟು ವಿಚಾರಗಳನ್ನು ಕೂಡ ಅಮಿತ್ ಶಾ ಬಳಿ ಚರ್ಚೆಯನ್ನು ಮಾಡಿದ್ದಾರೆ. ವಕ್ಫ್ ವಿಚಾರದಲ್ಲಿ ಎರಡನೇ ಹಂತದಲ್ಲಿ ಇವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪಕ್ಷದ ವೇದಿಕೆಯಲ್ಲಿ ಇವರು ಹೋರಾಟವನ್ನು ಮಾಡಬೇಕಿತ್ತು, ಆದರೆ ಇವರು ವೈಯಕ್ತಿಕ ಹಿತಾಸಕ್ತಿಗೋಸ್ಕರವಾಗಿ ಇವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಪಕ್ಷಕ್ಕೆ ಯಾವುದೇ ರೀತಿಯ ಲಾಭ ಆಗುವುದಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. ಜೊತೆಗೆ ರಾಜ್ಯದಲ್ಲಿ BJPಯ ಇವರು ಅಧಿಕಾರವನ್ನು ವಹಿಸಿಕೊಂಡ ನಂತರದಲ್ಲಿ ಏನೆಲ್ಲ ಹೋರಾಟಗಳನ್ನು ಮಾಡಿದ್ದಾರೆ, ಏನೆಲ್ಲ ಬೆಳವಣಿಗೆಗಳಾಗಿದೆ, ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷರಾಗಿ ತಾವು ಕೈಗೊಂಡಿರುವಂಥ ಕ್ರಮಗಳ ಬಗ್ಗೆಯೂ ಕೂಡ ಅಮಿತ್ ಶಾ ಬಳಿ ಚರ್ಚೆಯನ್ನು ಮಾಡಿದ್ದಾರೆ. ಜೊತೆಗೆ ಅಂಬೇಡ್ಕರ್ ವಿಚಾರವಾಗಿ ಏನು ವಿವಾದಗಳು ಭುಗಿಲೆದ್ದಿತ್ತು, ಆ ಒಂದು ವಿಚಾರವಾಗಿಯೂ ಕೂಡ ಅದನ್ನು ಸಮನ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಕೈಗೊಂಡಿರುವಂಥ ಕ್ರಮಗಳ ಬಗ್ಗೆ, ಅಂದರೆ ಸರ್ಕಾರದ ವಿರುದ್ಧ ನಡೆಸಿದಂಥ ಹೋರಾಟಗಳ ಬಗ್ಗೆ ಆಗಿ ಇದೆಲ್ಲದರ ಬಗ್ಗೆಯೂ ಕೂಡ ಅಮಿತ್ ಶಾ ಬಳಿ ಚರ್ಚೆಯನ್ನು ಮಾಡಿರುವಂಥದ್ದು. ಜೊತೆಗೆ ಅಮಿತ್ ಶಾ ಬಳಿ ವಿಜಯೇಂದ್ರ ಸಾಕಷ್ಟು ವಿಚಾರವನ್ನು ಚರ್ಚೆಯನ್ನು ಮಾಡ್ತಾ ವಿರೋಧಿಗಳಿಗೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದಂಥ ಕ್ರಮಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ತಟಸ್ಥ ಟೀಮ್ ಏನಿದೆ BJPದು, ಆ ಒಂದು ಟೀಮ್ನಿಂದಲೂ ಕೂಡ ಸಾಕಷ್ಟು ನನಗೆ ರೆಸ್ಪಾನ್ಸ್ ಬರ್ತಾ ಇಲ್ಲ, ಅವರು ಕೂಡ ಪಕ್ಷದ ಸಂಘಟನೆಗೆ ನನಗೆ ಸಪೋರ್ಟನ್ನು ಮಾಡ್ತಾ ಇಲ್ಲ, ಇದೆಲ್ಲದರ ಕುರಿತಾಗಿಯೂ ಕೂಡ ಇವತ್ತು ಚರ್ಚೆಯನ್ನು ಮಾಡಿರುವಂಥದ್ದು. ಒಟ್ಟಿನಲ್ಲಿ ಹೊಸ ವರ್ಷದೊಂದೇ ಅಮಿತ್ ಶಾ ಅವರನ್ನು ಭೇಟಿ ಮಾಡಿರುವಂಥ ವಿಜಯೇಂದ್ರ ಸ್ಪಷ್ಟವಾಗಿ ವಿರೋಧಿಗಳಿಗೆ ಸಂದೇಶವನ್ನು ರವಾನಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಮೂಲಕವಾಗಿ ತಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುತ್ತೇನೆ, ನಾನು 3 ವರ್ಷದ ಅವಧಿಯನ್ನು ಪೂರ್ಣಗೊಳಿಸುವಂಥದ್ದು ಶತಸಿದ್ಧ, ಯಾರೂ ಕೂಡ ನನ್ನನ್ನು ಕೆಳಗಿಳಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಒಂದು ರೀತಿಯಾಗಿ ಸಂದೇಶವನ್ನು ಹೊಸ ವರ್ಷದ ಆರಂಭದ ದಿನದಿಂದಲೇ ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಚೈತ್ರ, ಧನ್ಯವಾದ ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗಾಗಿ ಬಿಜೆಪಿ ಪ್ರತಿಭಟನೆ ನಡೆಸಿದ ಹಿನ್ನೆಲೆ ಬಿಜೆಪಿ ಮುಖಂಡರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಮುಖಂಡರು ಪ್ರತಿಭಟನೆಯನ್ನ ಮಾಡಿಸಿದ್ರು. ಹೀಗಾಗಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, CT ರವಿ, ರವಿಕುಮಾರ್ ಸೇರಿದಂತೆ 13 ಮಂದಿಯ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ನಿನ್ನೆ ರೇಸ್ ಕೋರ್ಸ್ ರಸ್ತೆಯ ಮಾಧವರ ಜಂಕ್ಷನ್ನಲ್ಲಿ ಪ್ರತಿಭಟನೆಯನ್ನು ಮಾಡಿತು. ಪ್ರಿಯಾಂಕ್ ಖರ್ಗೆ ಪೋಸ್ಟರ್ಗಳನ್ನು ಹಿಡಿದು ರಾಜೀನಾಮೆಗೆ ಕೂಡ ಆಗ್ರಹಿಸಿದ್ರು ಪ್ರತಿಭಟನಾಕಾರರು.
ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ, ರವಿಕುಮಾರ್, ಉಮೇಶ ಶೆಟ್ಟಿ, ಶಿವಕುಮಾರ್, ಕಿರಣ್ ಕುಮಾರ್, ಕಸಾಲೆ, ಹರ್ಷ ಹೆಗಡೆ, ವೆಂಕಟ್, ಕರುಣಾಕರ್, ನಾಗೇಶ್, ಪ್ರಶಾಂತ್, ಯದುವೀರ್, ರಾಜೇಂದ್ರನ್, ಮೂರ್ತಿ ಸೇರಿ 13 ಮಂದಿ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ರೇಸ್ ಕೋರ್ಸ್ ರಸ್ತೆಯ ಮಾಧವರ ಜಂಕ್ಷನ್ ಬಳಿ ಪ್ರತಿಭಟನೆಯನ್ನು ಮಾಡಿದ್ರು ಬಿಜೆಪಿ ಮುಖಂಡರು. ಬಿಎನ್ಎಸ್ 285-292 3/5 ಮತ್ತು ಕೆಒಪಿಡಿ 3 ಆಕ್ಟ್ ನಡಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ.